ಆತ್ಮೀಯ ವಿದ್ಯಾರ್ಥಿಗಳೇ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BA ಮೊದಲನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ವಿಷಯದಲ್ಲಿ ಮೊದಲನೆಯ ಅಧ್ಯಾಯ ಪ್ರಾಚೀನ ಕಾಲದ ಕನ್ನಡ ಸಾಹಿತ್ಯ ಚರಿತ್ರೆ. ಈ ಅಧ್ಯಾಯದಡಿಯಲ್ಲಿ ಇರುವ 4 ಉಪಘಟಕಗಳಲ್ಲಿ ಮೊದಲ ಮತ್ತು ಎರಡನೇ ಉಪಘಟಕಗಳಾದ ಪ್ರಾಚೀನ ಕನ್ನಡ ಸಾಹಿತ್ಯದ ಅರ್ಥ, ಸ್ವರೂಪ ಹಾಗೂ ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರೇರಣೆ, ಪ್ರಭಾವಗಳ ಅಂಶಗಳನ್ನು ನಾವಿಂದು ಅಭ್ಯಸಿಸೋಣ. ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಯಾವುದೇ ಭಾಷೆಯ ಉದಯದೊಡನೆ ಒಂದು ಬಗೆಯ ಸಾಹಿತ್ಯದ ಉದಯವು ಆಗುತ್ತದೆ. ಹಾಗೆಯೇ ಕನ್ನಡ ಭಾಷೆಯ ಉದಯದೊಡನೆ ಕನ್ನಡ ಭಾಷೆಯ ಸಾಹಿತ್ಯದ ಉದಯವೂ ಆಗಿದೆ ಎಂಬುದನ್ನು ನಾವು ಗಮನಿಸಬಹುದು. ಇನ್ನು ಪ್ರಾಚೀನ ಕನ್ನಡ ಸಾಹಿತ್ಯದ ಅರ್ಥ ಸ್ಥೂಲವಾಗಿ ಹೇಳುವುದಾದರೆ ರಸಾನುಭವದ ಸುಂದರವಾದ ಅಭಿವ್ಯಕ್ತಿಯೇ ಸಾಹಿತ್ಯ. ಅಂದರೆ ಅದು ರಸಾತ್ಮಕವಾಗಿರಬೇಕು, ಅನುಭವಜನ್ಯವಾಗಿರಬೇಕು, ಸುಂದರವಾದ ಅಭಿವ್ಯಕ್ತಿಯನ್ನು ಒಳಗೊಂಡಿರಬೇಕು ಎಂದು ಇದರ ಅರ್ಥ. ಸಹಿತವಾದದ್ದು ಸಾಹಿತ್ಯ. ಈ ಸಾಹಿತ್ಯದ ಸತ್ವವು ಅಭಿವ್ಯಕ್ತಿಯ ಸಾಧನವಾದ ಭಾಷೆಯಲ್ಲಿಯೂ ಇರುತ್ತದೆ ಎಂಬುದನ್ನು ನಾವು ಗಮನಿಸಬಹುದು. ಇದಕ್ಕೆ ಮೂಲವಾದ ಸೌಂದರ್ಯ ಪ್ರಜ್ಞೆ ಮನುಷ್ಯನಷ್ಟು ಪ್ರಾಚೀನವಾಗಿದೆ. ಸಾಹಿತ್ಯ ಚರಿತ್ರೆಯಲ್ಲಿ ಜನಪದ ಸಾಹಿತ್ಯಕ್ಕೆ ಮೇಲಾದ ಸ್ಥಾನವಿದೆ. ಇತರ ಸಾಹಿತ್ಯದ ಮೇಲೆ ಅದು ಬೀರಿದ ಪ್ರಭಾವದ ದೃಷ್ಟಿಯಿಂದಂತೂ ಅದನ್ನು ಅಲ್ಲಗಳೆಯುವುದು ಸಾಧ್ಯವಿಲ್ಲ. ಬಹುಶಃ ಎಲ್ಲ ಪಳಗಿದ ಭಾಷೆಗಳಲ್ಲಿ ಇರುವಂತೆ ಕನ್ನಡ ಭಾಷೆಯಲ್ಲಿಯೂ ಜನಪದ ಸಾಹಿತ್ಯವು ತೀರ ಪ್ರಾಚೀನ, ವಿಪುಲ ಹಾಗೂ ವಿವಿಧವಾಗಿದೆ. ಇಂದಿನ ಭಾಷೆಗಿಂತ ತೀರ ಹಿಂದಿನ ಭಾಷೆ ಹೆಚ್ಚು ಕಾವ್ಯಮಯವಾಗಿತ್ತೆಂದು ಬಲ್ಲವರು ತೋರಿದ್ದಾರೆ. ಹೀಗೆ ಒಂದು ಕಾಲಕ್ಕೆ ಭಾಷೆಯೇ ಸಾಹಿತ್ಯವಾಗಿತ್ತು. ಇಂದಿಗೂ ಕಾಡು ಜನ ಎಂದು ಕರೆಸಿಕೊಳ್ಳುವವರ ನುಡಿಯಲ್ಲಿ ಕಾಡುತನವೆಷ್ಟೇ ಇರಲಿ ಸಾಹಿತ್ಯದ ಸವಿ ಇದೆ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬಹುದು. ಜನ ಬೆಳೆದಂತೆ ಎಲ್ಲಿ ಭಾಷೆ ಬೆಳೆದಿದೆಯೋ ಅಲ್ಲಿ ಸಹಜ ಸ್ಫೂರ್ತವಾದ ಸಾಹಿತ್ಯವೂ ಬೆಳೆದಿದೆ. ಭಾಷೆಯ ಉದಯದ ತೀರ ಮೊದಲಿನ ಅವಸ್ಥೆಯಲ್ಲಿ ಭಾಷೆಯೇ ಸಾಹಿತ್ಯವಾಗಿದ್ದರೆ, ಎರಡನೆಯ ಅವಸ್ಥೆಯಲ್ಲಿ ಭಾಷೆಯಷ್ಟೇ ಸಹಜವಾದ ಆದರೂ ಪ್ರತ್ಯೇಕವಾದ ಸಾಹಿತ್ಯವು ಉದಯವಾಗಿರಬೇಕು. ಜನಪದ ಸಾಹಿತ್ಯ. ಈ ಬಗೆಯ ಸಾಹಿತ್ಯಕ್ಕೆ ಬಾಯಿಯೇ ಆಧಾರ. ಇದಕ್ಕೆ ಲಿಪಿಯಿಲ್ಲ. ಕರ್ತೃ ಯಾರೆಂದು ತಿಳಿಯುವುದು ಸುಲಭವಲ್ಲ. ಹಲವು ಕಾಲದ ಹಲವು ಬಾಯಿ ಇದನ್ನು ರೂಪಿಸಿ ಇರಬಹುದು, ತಿದ್ದಬಹುದು. ಇದಕ್ಕೆ ನಾವು ಜನಪದ ಸಾಹಿತ್ಯ ಎಂದು ಸಾಹಿತ್ಯ ಚರಿತ್ರೆಯಲ್ಲಿ ಹೇಳಬಹುದು. ಆದ್ದರಿಂದಲೇ ಜನವಾಣಿ ಬೇರು, ಕವಿವಾಣಿ ಹೂವು ಎಂಬ ವಾಕ್ಯ ಮೂಡಿಬಂದಿದೆ. ಕ್ರಿಸ್ತಶಕ 7ನೇ ಶತಮಾನದ ಶಾಸನದಲ್ಲಿಯ ತ್ರಿಪದಿಗಳು, ಕ್ರಿಸ್ತಶಕ 8ನೇ ಶತಮಾನದ ಬೆದಂಡೆ ಚತಾನಗಳು, ಕ್ರಿಸ್ತಶಕ 2ನೇ ಶತಮಾನದ ಶಿಲಪ್ಪದಿಗಾರಂ ತಮಿಳು ಕೃತಿಯಲ್ಲಿ ವರ್ಣಿಸಲಾದ ನೀಲಗಿರಿಯ ಕನ್ನಡತಿಯರ ಕುಣಿತದ ಹಾಡು ಕೂಡ ಪ್ರಾಚೀನ ಕನ್ನಡ ಸಾಹಿತ್ಯದ ಸ್ವರೂಪದಲ್ಲಿ ಅಡಕಗೊಂಡಿದೆ. ಇನ್ನು ಹಲ್ಮಿಡಿ ಶಾಸನ. ಕ್ರಿಸ್ತಶಕ 450ರಲ್ಲಿ ರಚಿತವಾದ ಈ ಶಾಸನದವು ಇದುವರೆಗೂ ಕನ್ನಡದ ಮಟ್ಟಿಗೆ ಉಪಲಬ್ಧವಾದ ಪ್ರಾಚೀನ ಶಾಸನವಾಗಿದೆ. ಇದು ದಾನದ ವಿಷಯವನ್ನು ಉಳ್ಳದ್ದು ಆಗಿದೆ. ಕವಿರಾಜ ಮಾರ್ಗ. ಕ್ರಿಸ್ತಶಕ 850ರಲ್ಲಿ ರಚಿತವಾದ ಕವಿರಾಜ ಮಾರ್ಗವು ಲಾಕ್ಷಣಿಕ ಗ್ರಂಥವಾಗಿದೆ. ನಮಗೆ ದೊರೆತ ಮೊದಲನೆಯ ಗ್ರಂಥವಾದರೂ ಕನ್ನಡದಲ್ಲಿ ಅದು ಮೊದಲನೆಯ ಗ್ರಂಥವಲ್ಲ. ಅದಕ್ಕಿಂತ ಹಿಂದೆ ಕನ್ನಡದಲ್ಲಿ ಸಾಹಿತ್ಯ ಹುಟ್ಟಿತು ಮಾತ್ರವಲ್ಲ, ಒಂದು ಶಿಷ್ಟ ಸಂಪ್ರದಾಯವಾಗಿ ರೂಪುಗೊಳ್ಳುತ್ತಲಿತ್ತು ಎಂಬುದನ್ನು ನಾವು ಗಮನಿಸಬಹುದು. ಕಾವ್ಯಗಳಲ್ಲಿ ಈಗಾಗಲೇ ಶ್ರೀವಿಜಯನ ಕವಿರಾಜ ಮಾರ್ಗವನ್ನು ನಾವು ನೋಡಿದೆವು. ಅದೇ ರೀತಿ ಪಂಪ, ರನ್ನ, ಪೊನ್ನ, ಜನ್ನ ಮುಂತಾದ ಕವಿಗಳು ಕಾವ್ಯ ಪ್ರಕಾರದಲ್ಲಿ ಸಾಹಿತ್ಯ ಸೃಜಿಸಿದರು. ಪ್ರಾರಂಭದಲ್ಲಿ ಕಾವ್ಯ ಪ್ರಕಾರವೇ ಸಾಹಿತ್ಯ ಎನ್ನುವಷ್ಟರ ಮಟ್ಟಿಗೆ ಪ್ರಸಿದ್ಧಿ ಪಡೆದಿತ್ತು. ವಿಶೇಷವಾಗಿ ಜೈನ ಪರಂಪರೆ ಹಾಗೂ ಪೌರಾಣಿಕ ವಿಷಯಗಳೇ ಇವರ ಕಾವ್ಯದ ಕಥಾವಸ್ತುವಾಗಿತ್ತು. ಗದ್ಯ ಸಾಹಿತ್ಯ. ಒಡ್ಡಾರಾಧನೆಯಿಂದ ಪ್ರಾರಂಭವಾದ ಈ ಸಾಹಿತ್ಯ ಸ್ವರೂಪವು ಮುದ್ದಣ ಅಷ್ಟೇ ಏಕೆ ಈ ದಿನದವರೆಗೂ ತನ್ನ ಹರವನ್ನು ಹೊಂದಿದೆ. ಇನ್ನಿತರ ಸ್ವರೂಪದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ತ್ರಿಪದಿ, ಅಕ್ಕರ, ರಗಳೆಗಳು ಅಲ್ಲಲ್ಲಿ ಕಾವ್ಯಗಳಲ್ಲಿ ಕಂಡುಬರುತ್ತವೆ. ಕತೆ, ನಾಟಕ, ಸಾಂಗತ್ಯ, ಕೀರ್ತನೆ ಇತ್ಯಾದಿ ಸ್ವರೂಪದಲ್ಲಿಯೂ ಕೂಡ ಕನ್ನಡದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಮೂಡಿಬಂದಿದೆ. ಈ ಸಾಹಿತ್ಯದ ಸ್ವರೂಪಗಳಲ್ಲಿ ತ್ಯಾಗಭೋಗಗಳ ಸಮನ್ವಯ, ಧರ್ಮ ಸಮನ್ವಯದ ದೃಷ್ಟಿಗಳು ಈ ಕಾಲದ ಕವಿಕೃತಿಗಳಲ್ಲಿ ಕಂಡುಬರುತ್ತವೆ. ವಿದ್ಯಾರ್ಥಿಗಳು, ಇದುವರೆಗೂ ನಾವು ಪ್ರಾಚೀನ ಕನ್ನಡ ಸಾಹಿತ್ಯದ ಅರ್ಥ, ಸ್ವರೂಪವನ್ನು ತಿಳಿದುಕೊಂಡೆವು. ಈಗ ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರೇರಣೆ, ಪ್ರಭಾವಗಳನ್ನು ತಿಳಿದುಕೊಳ್ಳೋಣ.
ಕಾಲಕ್ಕೆ ಹಳೆಯ ರೂಪಗಳನ್ನು ನಿಧಾನವಾಗಿ ಕಳಚುತ್ತಾ ಹೊಸ ರೂಪಗಳನ್ನು ತೊಡುತ್ತಾ ಬೆರಳೆಣಿಕೆಗೆ ನಿಲುಕುವ ಕೆಲವೇ ತಿರುವುಗಳಲ್ಲಿ ಹಾಯ್ದು ಸಮೃದ್ಧವಾಗಿ ಬೆಳೆದಿರುವ ಕನ್ನಡ ಸಾಹಿತ್ಯದ ಪ್ರಮುಖ ಪ್ರೇರಣೆಗಳು ಯಾವುದು ಎಂದು ವಿಚಾರ ಮಾಡಿದರೆ ಅವುಗಳನ್ನು ಮುಖ್ಯವಾಗಿ ನಾವು 4 ಎಂದು ಲೆಕ್ಕ ಹಾಕಬಹುದು. ಪ್ರಮುಖ ಪ್ರೇರಣೆಗಳು ಈ ಕೆಳಗಿನಂತಿವೆ. ಮೊದಲನೆಯದು, ಕವಿಗಳು ಹುಟ್ಟಿ ಬೆಳೆದ ಪರಿಸರದಲ್ಲಿದ್ದ ಮತ್ತು ನಮ್ಮ ಕವಿಗಳು ಶ್ರದ್ಧೆಯಿಂದ ಒಪ್ಪಿಕೊಂಡ ಪ್ರಮುಖವಾದ ಮತಧರ್ಮಗಳು. ಎರಡನೆಯದು, ಕವಿಗಳಿಗೆ ಉದ್ದಕ್ಕೂ ಆಶ್ರಯ ಹಾಗೂ ಪ್ರೋತ್ಸಾಹವನ್ನು ಒದಗಿಸಿದ ರಾಜಸ್ಥಾನಗಳು. ಮೂರನೆಯದು, ಸಮಾಜ. ನಾಲ್ಕನೆಯದು, ಕವಿಗಳಿಗೆ ಸಾಹಿತ್ಯದ ಆರಂಭ ಕಾಲದಿಂದಲೂ ಹಿನ್ನೆಲೆಯಾಗಿದ್ದುಕೊಂಡು ಅವರ ಕೃತಿಗಳ ವಸ್ತು ಹಾಗೂ ಭಾಷೆಯ ಮೇಲೆ ಪ್ರಬಲವಾದ ಪ್ರಭಾವವನ್ನು ಬೀರುತ್ತಾ ಬಂದ ಸಂಸ್ಕೃತ ಅಥವಾ ಪ್ರಾಕೃತ ಸಾಹಿತ್ಯ ಪರಂಪರೆ. ಕವಿರಾಜ ಮಾರ್ಗದಲ್ಲಿ ಒಂದು ನುಡಿಯಿದೆ. ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ ಪರವಿಚಾರಮುಮಂ ಪರಧರ್ಮಮುಮಂ ಎಂದು. ಇದರ ಅರ್ಥ, ನಿಜವಾದ ಐಶ್ವರ್ಯವೆಂದರೆ ಪರವಿಚಾರಗಳನ್ನು ಪರಧರ್ಮವನ್ನು ಸಹಿಸತಕ್ಕದ್ದೇ ಎಂದು. ಇದು ಕರ್ನಾಟಕ ಸಂಸ್ಕೃತಿಯ ವೈಶಿಷ್ಟ್ಯವಾಗಿದೆ. ವಿವಿಧ ಕಾಲಘಟ್ಟದ ಕರ್ನಾಟಕ ಸಂಸ್ಕೃತಿಯನ್ನು ನೋಡಿದಾಗ ನಮಗೆ ಇದು ವೇದ್ಯವಾಗುತ್ತದೆ. ಅಂದಂದು ಪ್ರಬಲವಾಗಿದ್ದ ಮತಧರ್ಮಗಳ ಮೇಲಿಂದ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಜೈನ ಸಾಹಿತ್ಯ, ವೀರಶೈವ ಸಾಹಿತ್ಯ ಹಾಗೂ ವೈಷ್ಣವ ಸಾಹಿತ್ಯ ಎಂದು ವಿಭಾಗಿಸಿ ನೋಡುವ ಪ್ರಯತ್ನಗಳು ನಡೆದಿವೆ. ಹೆಚ್ಚು ಕಡಿಮೆ ಈ ಅನುಕ್ರಮದಲ್ಲಿಯೇ ಆಯಾ ಮತಧರ್ಮಗಳು ಕರ್ನಾಟಕದಲ್ಲಿ ಉತ್ಕೃಷ್ಟವಾಗಿದ್ದು ಅಂದಂದಿನ ಸಾಹಿತ್ಯಕ್ಕೆ ಮುಖ್ಯ ಪ್ರೇರಣೆಗಳಾಗಿರುವುದು ನಿಜವಾಗಿದೆ. ಬೌದ್ಧ ಧರ್ಮ ಕರ್ನಾಟಕದಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನದಂದು ಕಾಲಿಟ್ಟು ಸುಮಾರು 12ನೇ ಶತಮಾನದವರೆಗೆ, ಅಂದರೆ 1,500 ವರ್ಷಕ್ಕೂ ಮೀರಿದ ಕಾಲದಲ್ಲಿ ಈ ಧರ್ಮ ಕರ್ನಾಟಕದಲ್ಲಿತ್ತು. ಅಶೋಕನು ತನ್ನ ಮತಧರ್ಮ ಪ್ರಚಾರಕ್ಕಾಗಿ ಧರ್ಮ ಬೋಧಕರನ್ನು ಕರ್ನಾಟಕದತ್ತ ವನವಾಸಿ ಮತ್ತು ಮಹಿಷ ಮಂಡಲಗಳಿಗೆ ಕಳುಹಿಸಿಕೊಟ್ಟಂತೆ ಉಲ್ಲೇಖಗಳಿವೆ. ಅಶೋಕನ 6 ಶಾಸನಗಳು ಕೂಡ ಕಂಡುಬರುತ್ತವೆ. ಅದೇ ರೀತಿ ಬಳ್ಳಿಗಾವಿ, ಬನವಾಸಿ, ಕೋಳಿವಾಡ ಮುಂತಾದ ಕಡೆಗಳಲ್ಲಿ ಬೌದ್ಧ ಸ್ಮಾರಕಗಳು ಕೂಡ ಸಾಕ್ಷಿಯನ್ನು ನೀಡುತ್ತವೆ. ಆದರೆ ಜೈನ ಧರ್ಮದೊಂದಿಗಿನ ಹೋರಾಟದಲ್ಲಿ ತೊಡಗಿದ್ದ ಬೌದ್ಧ ಧರ್ಮವು ಮುಂದೆ ಶೈವ ಧರ್ಮಗಳ ಪ್ರಭಾವದಿಂದಾಗಿ ಕ್ರಿಸ್ತಶಕ 13-14ನೇ ಶತಮಾನದ ಹೊತ್ತಿಗೆ ಕರ್ನಾಟಕದಲ್ಲಿ ಹೇಳ ಹೆಸರಿಲ್ಲದಂತಾಗಿರಬೇಕು. ಜೊತೆಗೆ ಪ್ರಾಚೀನ ಕನ್ನಡ ಸಾಹಿತ್ಯವು ಬೌದ್ಧ ಧರ್ಮದಲ್ಲಿ ಅಡಕಗೊಂಡಿದ್ದನ್ನು ನಾವು ಬಹಳಷ್ಟನ್ನು ಕಳೆದುಕೊಂಡಿರುವಂತೆ ಕಂಡುಬರುತ್ತದೆ ಎಂದು ವಿದ್ವಾಂಸರು ಗುರುತಿಸಿದ್ದಾರೆ. ಜೈನ ಧರ್ಮ ಅಹಿಂಸಾ ಪರಮೋ ಧರ್ಮ ಎಂಬ ಮೂಲ ಸೂತ್ರವನ್ನು ಹಿಡಿದು ಭಾರತೀಯ ತತ್ವಜ್ಞಾನದ ಸಂದರ್ಭದಲ್ಲಿ ಕಾಣಿಸಿಕೊಂಡ ಜೈನ ಧರ್ಮ ಕರ್ನಾಟಕದಲ್ಲಿ ಕ್ರಿಸ್ತಪೂರ್ವ 4ನೇ ಶತಮಾನದಿಂದ ನೆಲೆಸಿದೆ. ಜೈನ ಧರ್ಮದ ಉಚ್ಛ್ರಾಯ ಕಾಲವೇ ಕನ್ನಡ ಸಾಹಿತ್ಯದ ಆರಂಭದ ಕಾಲವೂ ಆಗಿದೆ. ಪಂಪ, ರನ್ನ, ಪೊನ್ನ, ಜನ್ನ ಮುಂತಾದ ಜೈನ ಕವಿಗಳು ಕನ್ನಡ ಭಾಷೆಯಲ್ಲಿ ಸಾಹಿತ್ಯದ ಬಂಗಾರದ ಬೆಳೆ ತೆಗೆದು ಸ್ಮರಣೀಯರಾಗಿದ್ದಾರೆ. ವೈರಾಗ್ಯ, ಅಹಿಂಸೆ, ತೀರ್ಥಂಕರರ ಚರಿತ್ರೆ, ಭವಾವಳಿಯ ಕರ್ಮ ಸಿದ್ಧಾಂತಗಳ ಏಳು ಬೀಳುಗಳಿಂದಾಗಿ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದೆ ಜೈನ ಧರ್ಮ. ಪ್ರಾಚೀನ ಕನ್ನಡ ಸಾಹಿತ್ಯ ಸಂಪೂರ್ಣವಾಗಿ ಜೈನ ಕವಿಗಳಿಂದ ಆವರಿಸಿದೆ ಎಂದರೆ ತಪ್ಪಾಗಲಾರದು. ಇನ್ನು ವೀರಶೈವ ಧರ್ಮ ಕ್ರಿಸ್ತಶಕ 12ನೇ ಶತಮಾನದ ಪ್ರಾರಂಭದಲ್ಲಿ ಈ ಧರ್ಮವು ಕರ್ನಾಟಕದಲ್ಲಿ ಸಾಹಿತ್ಯಿಕ ಸಾಮಾಜಿಕ ಸ್ಥಿತ್ಯಂತರಕ್ಕೂ ಕೂಡ ಕಾರಣವಾಯಿತು. ಇದು ಕೂಡ ಪ್ರಾಚೀನ ಕನ್ನಡ ಸಾಹಿತ್ಯದ ಮೇಲೆ ಅಲ್ಪಮಟ್ಟಿನ ಪ್ರಭಾವವನ್ನು ಪ್ರಾರಂಭದಲ್ಲಿ ಬೀರಿದೆ. ನಂತರ ನಡುಗನ್ನಡ ಕಾಲದಲ್ಲೂ ಇದರ ಪ್ರಭಾವವನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ತಿಳಿದುಕೊಳ್ಳೋಣ. ಇನ್ನು ಈ ರಾಜಾಶ್ರಯಕ್ಕೆ ಬಂದರೆ ಕರ್ನಾಟಕದಲ್ಲಿ ಜೈನ ಧರ್ಮಕ್ಕೆ ಅನೇಕ ಶತಮಾನಗಳವರೆಗೆ ರಾಜಾಶ್ರಯ ದೊರಕಿತು. ಕ್ರಿಸ್ತಶಕ 2ನೇ ಶತಮಾನದಿಂದ 11ನೇ ಶತಮಾನದವರೆಗಿನ ಅವಧಿಯಲ್ಲಿ ಗಂಗವಂಶದ ಕೆಲವು ರಾಜರನ್ನು ಬಿಟ್ಟರೆ ಉಳಿದವರೆಲ್ಲ ಜೈನ ಧರ್ಮವನ್ನು ಪೋಷಿಸಿದರು. ರಾಜರನ್ನು ಆಶ್ರಯಿಸಿ ಕವಿಗಳು ಬದುಕಿದರೆ ಕವಿಗಳಿಗೆ ಆಶ್ರಯ ಕೊಟ್ಟು ರಾಜರು ಕಾವ್ಯದಲ್ಲಿ ಜೀವಂತವಾಗಿ ಉಳಿದರು. ರಾಷ್ಟ್ರಕೂಟರು, ಹೊಯ್ಸಳರು, ಗಂಗರು, ಚಾಲುಕ್ಯರು ಮುಂತಾದ ರಾಜವಂಶಸ್ಥರು ಜೈನ ಧರ್ಮವನ್ನು ಪೋಷಿಸಿ ಬೆಳೆಸಿದರು. ಇದರಿಂದ ಸಾಹಿತ್ಯ ಬೆಳೆಯಲು ಕಾರಣವಾಯಿತು. ಮೂರನೆಯದು ಸಮಾಜ. ಸಾಹಿತ್ಯ ಸಮಾಜದ ಪ್ರತಿಬಿಂಬ ಹಾಗೂ ಗತಿಬಿಂಬವಾಗಿದೆ. ಪ್ರತಿಯೊಂದು ಸಾಹಿತ್ಯವು ಸಮಾಜದ ಸ್ಥಿತಿಗತಿಗಳು, ವರ್ಗ, ವರ್ಣ ವ್ಯವಸ್ಥೆ, ವಿದ್ಯಾಪ್ರಸಾರ, ಆಡಳಿತ ವ್ಯವಸ್ಥೆ ಇತ್ಯಾದಿಗಳನ್ನು ಗರ್ಭೀಕರಿಸಿಕೊಳ್ಳುತ್ತದೆ. ಆ ನಿಟ್ಟಿನಲ್ಲಿ ಪ್ರಾಚೀನ ಕಾಲದಲ್ಲಿದ್ದ ವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ,
ವೈಶ್ಯ, ಶೂದ್ರ ಇವುಗಳ ಬೆಳವಣಿಗೆ ಮತ್ತು ವಿದ್ಯಾಪ್ರಸಾರ ಕೇಂದ್ರಗಳಾದ ಅಗ್ರಹಾರ, ಬ್ರಹ್ಮಪುರಿ ಮಠಗಳು, ಘಟಿಕಾಸ್ಥಾನಗಳು ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಪ್ರೇರಣೆಯನ್ನು, ಪ್ರಭಾವವನ್ನು ಬೀರಿವೆ. ಇನ್ನು ಸಂಸ್ಕೃತ ಮತ್ತು ಪ್ರಾಕೃತದ ಪ್ರಭಾವವನ್ನು ನಾವು ಅಭ್ಯಾಸ ಮಾಡೋಣ. ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತ ಸಾಹಿತ್ಯ ಪ್ರೇರಕ, ಪೋಷಕ, ಗುರು ಎಂಬ ಆಚಾರ್ಯ ಶ್ರೀ BM ಶ್ರೀಯವರ ಮಾತಿನಲ್ಲಿ ಸತ್ಯಾಂಶವಿದೆ. ಕನ್ನಡದಲ್ಲಿ ಕಾವ್ಯ ರಚನೆಯ ಆರಂಭದ ಕಾಲದಲ್ಲಿ ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಭಾಸ, ಭವಭೂತಿ, ಬಾಣ ಮೊದಲಾದ ಕವಿಗಳ ರಚನೆಗಳು ಮಾದರಿಯಾಗಿ ನೆಲೆಯಾಗಿದ್ದವು. ಮೊದಲ ಕನ್ನಡದ ಕೃತಿಯಾದ ಕವಿರಾಜ ಮಾರ್ಗಕ್ಕೆ ಸಂಸ್ಕೃತ ಕವಿ ದಂಡಿಯ ಕಾವ್ಯಾದರ್ಶದ ಪ್ರಭಾವ ಉಂಟಾಗಿದೆ. ಅದೇ ರೀತಿ ಪಂಪ, ರನ್ನರ ಕವಿಗಳ ಮೇಲೆ ಕಾಳಿದಾಸ, ಬಾಣ, ಭಟ್ಟನಾರಾಯಣ ಮುಂತಾದ ಸಂಸ್ಕೃತ ಕವಿಗಳ ದಟ್ಟವಾದ ಪ್ರಭಾವವನ್ನು ಗುರುತಿಸಬಹುದಾಗಿದೆ. ಮಹಾಭಾರತ, ಭಾಗವತ ಮುಂತಾದ ಸಂಸ್ಕೃತ ಪುರಾಣಗಳು ಉದ್ದಕ್ಕೂ ಕನ್ನಡ ಕವಿಗಳ ಕಾವ್ಯಕ್ಕೆ ವಸ್ತು ವಿಷಯಗಳಾಗಿವೆ. ಅದೇ ರೀತಿ ಪ್ರಾಕೃತ ಭಾಷೆಯ ಸಾಹಿತ್ಯವು ಕನ್ನಡ ಕವಿಗಳಿಗೆ ಪ್ರೇರಣೆ, ಪ್ರಭಾವವನ್ನು ನೀಡಿದೆ. ಪ್ರಾಕೃತದಲ್ಲಿ ವಿಮಲಸೂರಿಯು ಬರೆದ ಪಉಮಚರಿಯು ನಾಗಚಂದ್ರನ ಪಂಪರಾಮಾಯಣಕ್ಕೆ ಮೂಲ ಸ್ಫೂರ್ತಿಯಾಗಿದೆ. ಹರಿಭದ್ರನ ಸಮರ ಇಚ್ಛಾಕಃ ಕನ್ನಡದಲ್ಲಿ ಜನ್ನನು ಬರೆದ ಯಶೋಧರಿ ಚರಿತ್ರೆಗೆ ಮೂಲ ಆಕಾರವಾಗಿದೆ. ಹೀಗೆ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಅನ್ಯ ಭಾಷಾ ಸಾಹಿತ್ಯದ ಪ್ರಭಾವ, ಪ್ರೇರಣೆಗಳು ಒದಗಿ ಬಂದು ಕನ್ನಡ ಸಾಹಿತ್ಯ ಶ್ರೀಮಂತವಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಮೊದಲ ಅಧ್ಯಾಯದಲ್ಲಿ ಮೊದಲ 2 ಉಪಘಟಕಗಳ ಅಂಶಗಳನ್ನು ಅಭ್ಯಸಿಸಿದ್ದೇವೆ. ಮುಂದಿನ ಅವಧಿಯಲ್ಲಿ ಇನ್ನುಳಿದ 12 ಉಪಘಟಕಗಳ ಅಭ್ಯಾಸವನ್ನು ಕೈಗೊಳ್ಳೋಣ. ಧನ್ಯವಾದಗಳು.